व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। तपोविद्यावृत्त्यादि सद्गुणौघाकरानहं वादिराजगुरून् वन्दे हयग्रीवदाश्रमं श्रीगुरुभ्यो नमः। ಗಾವೋ ವಿಶ್ವಸ್ಯ ಮಾತರಃ ಅಂತ. ದನ ಎಲ್ಲರಿಗೆ ತಾಯಿ. ಈ ದನದ ರಕ್ಷಣೆ ನಾವು ಮಾಡಲೇಬೇಕು. ಅದರ ಜೊತೆ ಅದರ ಉಪಯೋಗಗಳನ್ನು ಅಂದರೆ ಈ ಸಗಣಿ ಇರ್ಬೋದು, ಇದನ್ನೆಲ್ಲ ನಾವು ಸಾರಿಸಿ ಮನೆಯನ್ನು ಸ್ವಚ್ಛ ಮಾಡಬೇಕು. ಆಗ ಲಕ್ಷ್ಮಿ ಬರಲಿಕ್ಕೆ ಸಾಧ್ಯ. ಲಕ್ಷ್ಮಿ ಅಂತ ಹೇಳಿದರೆ ಪರಮಾತ್ಮನ ಮುಖ್ಯ ಸೇವಕಿ. ಹಾಗಾಗಿ ಲಕ್ಷ್ಮಿ ಬಂದ್ಲು ಅಂತ ಹೇಳಿದರೆ ನಮ್ಮ ಮನಸ್ಸೆಲ್ಲ ಶುದ್ಧವಾಗಿ ದೇವರ ಆರಾಧನೆ ಧರ್ಮಕರ್ಮವನ್ನು ನಾವು ವಿಶೇಷವಾಗಿ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಆ ಗೋಮೂತ್ರ ಗೋಮಯಗಳನ್ನು ನಾವು ಉಪಯೋಗಿಸಬೇಕು. ಈಗ ಏನಾಗ್ತುಂಟು, ಎಲ್ಲರೂ ಈ ದನವನ್ನು ಉಳಿಸಬೇಕು ಅಂತ ಹೆಸರಿನಲ್ಲಿ ಗೋಶಾಲೆ ಅಂತ ಮಾಡಿ ಅದರ ಪ್ರಾಡಕ್ಟ್ ಅಂತೆಲ್ಲ ಮಾಡಿ ಅದನ್ನೆಲ್ಲ ಮಾರ್ಕೆಟ್ ಮಾಡ್ತಾರೆ. ಆದರೆ ಈ ನಂದಿ ಇದನ್ನು ಏನು ಪ್ರಯೋಜನ ಇಲ್ಲ ಅಂತ ಅದನ್ನೂ ಕೂಡ ಮಾರಿ ಹಣವನ್ನು ಸಂಪಾದನೆ ಮಾಡಲಿಕ್ಕೆ ದಾರಿ ಮಾಡಿಕೊಂಡಿದ್ದಾರೆ. ಆದರೆ ನೀವೆಲ್ಲ ಆ ರೀತಿಯಲ್ಲ. ಆ ನಂದಿಯನ್ನೂ ರಕ್ಷಣೆ ಮಾಡಬೇಕು, ಅದರ ಜೊತೆ ಗೋವನ್ನೂ ರಕ್ಷಣೆ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ನಮ್ಮ ಈ ಮಣ್ಣನ್ನಿರ್ಬೋದು ಅಥವಾ ಅನೇಕ ಚಟುವಟಿಕೆಗಳನ್ನು ವಿಶೇಷವಾಗಿ ಹಮ್ಮಿಕೊಳ್ತಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಆ ಪರಮಾತ್ಮನ ವಿಶೇಷ ಅನುಗ್ರಹ ಆಗಲಿ, ಧರ್ಮಕರ್ಮ ವಿಶೇಷವಾಗಿ ನಡೀಲಿ ಅಂತ ಹೇಳುತ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.